ಸ್ನೇಹಿತರೆ, ನಿನ್ನೆ ತಾನೇ ನಮಗೆ ಅಮಾವಾಸ್ಯೆ ಮುಗೀತು. ಅಮಾವಾಸ್ಯೆ ಮುಗಿದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳೆಲ್ಲ ನಮಗೆ ಆಷಾಢ ಮಾಸದ ದಿನಗಳಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇ ಶುಕ್ರವಾರ, ಸೊ ನಾಳೆ ಮೊದಲನೇ ಶುಕ್ರವಾರ ಇದೆ. ಮತ್ತು ಆಷಾಢ ಶುಕ್ರವಾರದ ಪೂಜೆ ತುಂಬ ವಿಶೇಷ ಫಲಗಳನ್ನು ಕೊಡುತ್ತೆ. ಸೊ ಆಷಾಢ ಶುಕ್ರವಾರದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ವೈಭವ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ಮತ್ತು ಆಷಾಢ ಶುಕ್ರವಾರ ಪೂಜೆಯನ್ನು ಮಾಡ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದೇ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದ ಲಕ್ಷ್ಮೀ ಪೂಜೆಯಲ್ಲಿ ಸೊ ಏನೆಲ್ಲ ವಿಶೇಷತೆಗಳು ಇರುತ್ತೆ, ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಸಂಕಲ್ಪನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರ ಬಂದು ನಾಳೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾಳೆ ಮೊದಲನೇ ಶುಕ್ರವಾರ ಇದೆ. ಸೊ ಈ ಒಂದು ಆಷಾಢ ಮಾಸದ ಶುಕ್ರವಾರಗಳಿಗೆ ತುಂಬಾ ವಿಶೇಷ ಫಲ ಇದೆ. ಮತ್ತು ತುಂಬ ನಾವು ಲಕ್ಷ್ಮೀ ಪೂಜೆನ ಯಾವ ರೀತಿಯಾಗಿ ಮಾಡ್ತೀವೋ ಸೊ ಆ ರೀತಿಯಾಗಿ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಸಹ ಇದೆ. ಸೊ ಅದೇ ರೀತಿಯಾಗಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಸಹ ವಿಶೇಷವಾದ ಪೂಜೆಗಳು ನಡೆಯುತ್ತೆ, ವಿಶೇಷವಾದ ಸಂಕಲ್ಪಗಳು ನಡೆಯುತ್ತೆ. ಸೊ ಇದೇ ಒಂದು ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವ ಸಹ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನಂತ ಹೇಳಿದರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಹಾಕಿದ್ದಾರೆ. ಸಾರ್ವಜನಿಕರು ಅವರ ವಾಹನಗಳನ್ನು ತಗೊಂಡು ಹೋಗೋ ಹಾಗಿಲ್ಲ. ಸರ್ಕಾರಿ ಬಸ್ಗಳ ಸೌಲಭ್ಯ ಇದೆ. ಸೊ ಅಲ್ಲಿನೇ ಸರ್ಕಾರಿ ಬಸ್ಗಳ ಸೌಲಭ್ಯದಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಲಕ್ಷ್ಮೀ ಪೂಜೆಯ ಬಗ್ಗೆ ನೋಡೋದಾದರೆ, ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡ್ತಾರೆ, ಅದನ್ನು ಹಿಂಗೆ ಮಾಡಬೇಕಾ ಇಲ್ಲ ಯಾರೋ ಮಾಡ್ತಿದ್ದಾರೆ ನಾವು ಮಾಡಬೇಕಾ, ಈ ಥರದ್ದೆಲ್ಲ ಡೌಟ್ಸ್ಗಳು ಇರುತ್ತೆ. ಸೊ ಅದನ್ನೆಲ್ಲ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಸೊ ಏನಂತ ಹೇಳಿದರೆ, ಯಾರೋ ಮಾಡ್ತಾರೆ ನಾವು ಮಾಡಬೇಕಂತ ಏನಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕಳಸ ಅಂತ ಇಟ್ಟು ಪೂಜೆ ಮಾಡೇ ಮಾಡ್ತಾರೆ. ಸೊ ಅದೇ ಅಂದರೆ ಮಾಡ್ಕೊಂಡು ಬಂದಿರೋರು, ಅಕಸ್ಮಾತ್ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ನಾವು ಆಷಾಢ ಶುಕ್ರವಾರದಲ್ಲಿ ತುಂಬ ಚೆನ್ನಾಗಿ ನಾವು ಪೂಜೆ ಮಾಡ್ತೀವಿ ಅನ್ನೋರು ಇದ್ದರೆ ಸೊ ಅದು ಬೇರೆ ಆಗುತ್ತೆ. ಇಲ್ಲ ನಮ್ಮ ಮನೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಅತ್ತೆ ನಾದ್ನೀರು ಇವರೆಲ್ಲರೂ ಇರೋವಂಥ ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಅವರು ಅದೆಲ್ಲ ಮಾಡೋದಕ್ಕೆ ಅದು ಮಾಡಬೇಕಾ ಇದು ಮಾಡಬೇಕಾ ಅನ್ನೋರು ಇರ್ತಾರೆ. ಕೆಲವೊಂದು ಮನೆ ನಡೆಸ್ಕೊಂಡು ಬಂದಿರಲ್ಲ, ಅವ್ರ ಸಂಪ್ರದಾಯ ಇರೋದಿಲ್ಲ. ಸೊ ಅವ್ರೇನು ಮಾಡ್ಬೋದು ಅಂತೇಳಿ ಮನೆಯಲ್ಲಿ ಕಳಸ ಅಂತೂ ಇಟ್ಟು ಪೂಜೆ ಮಾಡೇ ಮಾಡಿರ್ತಾರಲ್ವ. ಸೊ ಅದೇ ಕಳಸಕ್ಕೆ ಸೊ ನಮ್ಮ ಕೈಲಾದಷ್ಟು ನಾವೇನು ಅರ್ಪಿಸ್ಲಿಕ್ಕಾಗುತ್ತೋ ನಾವು ದಿನ ಒಂದು ಮನೆಯಲ್ಲಿ ಬಿಡ್ತಕ್ಕಂಥ ಹೂವನ್ನಿಟ್ಟರೆ ಅವತ್ತಿನ ದಿನ ಸ್ವಲ್ಪ ಎಕ್ಸ್ಟ್ರಾ ಹೂವನ್ನ ತೊಗೊಳ್ರಿ, ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಹೂವನ್ನ ತೊಗೊಳ್ರಿ, ಮತ್ತು ಹಣ್ಣನ್ನು ತೊಗೊಳ್ರಿ. ಈ ಥರನೂ ನಾವು ಪೂಜೆನ ಮಾಡ್ಬೋದು. ಸೊ ಇಲ್ಲ ನಾವು ಪೂಜೆ ಮಾಡ್ತೀವಿ, ನಾವು ನಡೆಸ್ಕೊಂಡು ಬಂದಿದ್ದೀವಿ, ಮಾಡ್ತೀವಿ ಅನ್ನೋರಿದ್ರು ಅಂತ ಹೇಳಿದರೆ, ನಮ್ಮಲ್ಲೆಲ್ಲ ಬಂದು ದೀಪಾವಳಿನಲ್ಲಿ ನಾವು ಲಕ್ಷ್ಮೀ ಪೂಜೆನ ತುಂಬ ಜೋರಾಗಿ ಮಾಡೋದು. ಬಟ್ ಈ ಆಷಾಢ ಶುಕ್ರವಾರದ ಪೂಜೆಯನ್ನು ನಾವು ಮಾಡ್ತೀವಿ ಯಾವ ರೀತಿಯಾಗಿ ಅಂತ ಹೇಳಿದರೆ, ಸೊ ಅದಕ್ಕೆ ಅಂತ ನಾವು ಸಪ್ರೇಟಾಗಿ ಲಕ್ಷ್ಮೀ ಪೀಠ ಎಲ್ಲ ಮಾಡಿಬಿಟ್ಟು ಕೂರಿಸ್ಬಿಟ್ಟೇನು ಮಾಡೋದಿಲ್ಲ. ಸೊ ದೇವ್ರ ಮನೆಯಲ್ಲಿ ನಮ್ದೇನು ಕಳಶ ಇರುತ್ತಲ್ವ, ಸೊ ಅದೇ ಕಳಸನ ನೀರು ಎಲ್ಲ ಚೇಂಜ್ ಮಾಡಿಬಿಟ್ಟು ಸೊ ಹೊಸದಾಗಿ ನಾವು ಕಳಸನ ಪ್ರತಿಷ್ಠಾಪನೆ ಮಾಡ್ತೀವಿ. ಸೊ ಆ ಒಂದು ಕಳಸ ಪ್ರತಿಷ್ಠಾಪನೆ ಮಾಡಿ ಸೊ ಲಕ್ಷ್ಮೀ ಮುಂದೆ ನಾವೇನು ಇಡ್ತೀವಿ ಅಂತೇಳಿದರೆ, ಇದು ಸಾಧ್ಯ ಆದವರು ಎಲ್ಲರೂ ಇಡಬೇಕಂತೇನಿಲ್ಲ. ಇದ್ದವರು ಏನಂತ ಹೇಳಿದರೆ ಎಷ್ಟು ಇಡ್ತಾರೆ ಅಂತ ಹೇಳಿದರೆ ಸೊ ಅವ್ರನ್ನ ಪೂಜೆ ಮಾಡ್ತಕ್ಕಂಥ ವಿಧಾನನೇ ಬೇರೆ ಇರುತ್ತೆ. ಇಲ್ಲದೆ ಇರೋರು ನಾವು ಸಹ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂತ ಹೇಳಿದರೆ, ಸೊ ಕಮಲದ ಹೂವಿನ ಬೀಜ ನಿಮಗೆ ಗೊತ್ತೇ ಇದೆ, ಅದನ್ನು 108 ಇಡ್ತಾರೆ, ಇಲ್ಲಾಂದರೆ 5 ಅಥವಾ 7 ಕಮಲದ ಹೂವಿನ ಬೀಜ ಇಡ್ತಾರೆ. ಸೊ ಕಮಲದ ಹೂವಿನ ಹಾರ ಬರುತ್ತೆ, ಮತ್ತು ಹಸಿರು ಬಳೆಗಳು ಗೊತ್ತಿದೆ ನಿಮಗೆ. ಸೊ ಕೆಂಪು ಬಳೆಗಳು ಗೊತ್ತಿದೆ. ಇದನ್ನು 108 ಇಡ್ತಾರೆ. ಇಲ್ಲ ಅಂತೇಳಿದರೆ 9, 11 ಈ ಥರ ಇಡ್ತಾರೆ. ಸೊ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಾನು ಹೇಳ್ತಕ್ಕಂಥ ಎಲ್ಲ ಐಟಮ್ಸು. ಅದಾದಮೇಲೆ ಲಕ್ಷ್ಮಿಗೆ ಪ್ರಿಯವಾಗಿರೋದು ಅಂತ ಹೇಳಿದರೆ ಕವಡೆ ಅಂತ ಹೇಳಿದ್ರೆ ಲಕ್ಷ್ಮೀ ಕವಡೆ ಅಂತಲೇ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಇದು ಹಳದಿ ಬಣ್ಣದಲ್ಲಿ ಅಂದರೆ ಅರಿಶಿನ ಹಚ್ಚಿರೋ ಥರ ಲಕ್ಷ್ಮೀ ಕವಡೆ ಬರುತ್ತೆ. ಸೊ ಲಕ್ಷ್ಮೀ ಕವಡೆ ಅದಾದಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಗೋಮತಿ ಚಕ್ರನಷ್ಟೇ 5 ಅಥವಾ 9 ಈ ಥರ ಇಡ್ಬೋದು. ಸಾಧ್ಯ ಆದರೆ 108 ಇಡ್ತಾರೆ. ಜಾಗ ಇಲ್ಲ ನಮಗೆ ಆಗಲ್ಲ ಅನ್ನೋರು ಅವರು ಒಂದು 5 ಇಡ್ತಾರೆ. ಸೊ ಅದಾದಮೇಲೆ ಕಾಯಿನ್ಸ್ ಬರುತ್ತಲ್ವ, ಸೊ ಕಾಯಿನ್ಸ್ 108 ಆದರೂ ಇಡ್ಬೋದು, 2, 5, 9 ಈ ಥರ ಎಷ್ಟು ಬೇಕಾದ್ರೂ ಇಡ್ಬೋದು. ಮತ್ತು ಗುಲ್ಗಂಜಿ ಅಂತ ಹೇಳಿದರೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು. ಸೊ ಗುಲ್ಗಂಜಿನ ಒಂದು 9 ಇಡ್ತಾರೆ. ಸೊ ಅದಾದಮೇಲೆ ಬಟ್ಲಡಿಕೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಸೊ ಬಟ್ಲಡಿಕೆನ ಅಷ್ಟೇ ನೀವು ಒಂದು 9 ಬಟ್ಲಡಿಕೆನ ಇಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಬಿಳಿ ಸಾಸಿವೆ ಬರುತ್ತಲ್ವ. ಸೊ ಬಿಳಿ ಸಾಸಿವೆ ಆ್ಯಕ್ಚುಲಿ ಲಕ್ಷ್ಮಿಗೆ ಶ್ರೇಷ್ಠವಾಗಿರೋದು. ಸೊ ನಮಗೆ ಹಿಂದೆಲ್ಲ ಹೇಳ್ತಾ ಇದ್ರು ಏನಂತೇಳಿದರೆ, ಲಕ್ಷ್ಮಿ ಬಂದು
ಅವಳವರು ಏನಂತ ಹೇಳಿದರೆ ತಿಂಗಳ ದಿನ ಆದಾಗ ಸೊ ಯಾರ್ದೋ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೋದಾಗ ಸೊ ಅವ್ರ ಲಕ್ಷ್ಮಿ ನಮ್ಮ ಮನೇಲೇ ನೆಲೆಸಿರ್ಬೇಕು ಅಂತೇಳಿ ಅವಳನ್ನ ಮಡಿ ಬಟ್ಟೆ ಹಾಸ್ಬೇಕಾದ್ರೆ ಕೆಳಗಡೆ ಸಾಸಿವೆಯನ್ನು ಹಾಕಿದ್ರಂತೆ. ಲಕ್ಷ್ಮಿ ಎದ್ದೇಳಬೇಕಾದ್ರೆ ಕಾಲು ಜಾರಿ ಬಿದ್ದಿದ್ಲು ಅನ್ನೋ ಒಂದು ಪ್ರತೀಕ ಇದೆ. ಸೊ ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾಗಿರೋದು ಬಿಳಿ ಸಾಸಿವೆಯನ್ನು ಇಡ್ತಾರೆ. ಸೊ ಇಷ್ಟನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಸೊ ಅದಾದಮೇಲೆ ಹೂವಿನ ಅಲಂಕಾರ ಇಂಥದ್ದೇ ಹೂ ಇಡಬೇಕಂತೇಳಿ ಲಕ್ಷ್ಮಿಗೆ ಪ್ರಿಯವಾಗಿರೋದು. ಸೊ ಕಮಲ್ದು ಹೂವು, ಅದು ಬಿಟ್ಟರೆ ಕೆಂಪು ಹೂವು, ಬಿಳೆ ಹೂವು ಯಾವುದಿರುತ್ತೋ ಸೊ ಆ ಒಂದು ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ನಾವು ಹೀಗೇ ಮಾಡಬೇಕು, ಇಷ್ಟೇ ಡೆಕೋರೇಷನ್ ಮಾಡಬೇಕು, ಯಾವ ದೇವ್ರೂ ಬಂದು ಹೇಳಿಲ್ಲ. ನಮಗೆ ಹೇಗೆ ನಮ್ಮ ಶಕ್ತಿಯ ಅನುಸಾರವಾಗಿ ನಾವು ಹೇಗೆ ಮಾಡ್ತೀವೋ, ಮನಸ್ಸು ಶುದ್ಧಿ ಇಟ್ಕೊಂಡು ಹೇಗೆ ಮಾಡಿದ್ರೂ ದೇವ್ರು ಒಲಿತಾರೆ. ನಾವು ಆಡಂಬರವಾಗಿ ಮಾಡಬೇಕು ಅನ್ನೋದೇನಿಲ್ಲ. ತುಂಬ ಜನ ಏನು ಮಾಡ್ತಾರೆ ಇವಾಗ ಅಂತ ಹೇಳಿದರೆ, ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆಲ್ಲ ಬಂದಮೇಲೆ ಅವರು ವಿಡಿಯೋಗೋಸ್ಕರ ಫೋಟೋಗೋಸ್ಕರ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಆಡಂಬರದ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟಿದ್ದು. ಅವರು ಆಡಂಬರವಾಗಿ ಮಾಡ್ತಾ ಇದ್ದಾರೋ, ಅವರ ಶಕ್ತಿ ಅನುಸಾರನೇ ಅಷ್ಟು ದೇವರು ಕೊಟ್ಟಿದ್ದಾರೋ ನಮಗೆ ಬೇಕಿಲ್ಲ. ಬಟ್ ನಾವು ಇಲ್ಲದೆ ಅದನ್ನು ಸಾಲ ಮಾಡೋ, ಇನ್ನೊಂದು ಮಾಡೋ ಬದಲು ಇರೋದ್ರಲ್ಲೇ ನಾವು ಮಾಡ್ಕೊಂಡು ಹೋದರೆ ಸೊ ದೇವ್ರು ಯಾವ ದೇವ್ರೂ ಬಂದು ನನಗೆ ನಿನ್ಗೆ ಇಷ್ಟೇ ಇಡಬೇಕು, ನನ್ನ ಮುಂದೆ ದುಡ್ಡನ್ನ ಇಷ್ಟೇ ನೀನು ಬಂಗಾರ ಇಡಬೇಕು, ನನಗೆ ಇಷ್ಟು ಹೂ ಬೇಕು ಅಂತ ಯಾವ ದೇವ್ರೂ ಹೇಳಿಲ್ಲ. ಸೊ ನಮ್ಮ ಒಂದು ಭಕ್ತಿ, ನಮ್ಮ ಒಂದು ಶಕ್ತಿ ಎಷ್ಟಿರುತ್ತೋ ನಾವು ಆ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ಸೊ ಅದರಲ್ಲೂ ಈ ಒಂದು ಶುಕ್ರವಾರಗಳೇನಿದಾವಲ್ವ, ಈ ಒಂದು ಶುಕ್ರವಾರದಲ್ಲಿ ಆದಷ್ಟು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ. ಸೊ ನಾನು ಹೇಳೋದನ್ನು ಮರ್ತೆ ಇನ್ನೊಂದು ಜಾವದ್ ಪೌಡ್ರ್ ಅಂತ ಸಿಗುತ್ತೆ, ಇಲ್ಲಿ ಡಿಸ್ಪ್ಲೇ ಹಾಕಿರ್ತೀನಿ. ಸೊ ಜಾವದ್ ಪೌಡ್ರು ಮತ್ತು ಕುಬೇರ ಕುಂಕುಮ ಅಂತ ಬರುತ್ತೆ. ಸೊ ಜಾವದ್ ಪೌಡ್ರನ್ನ ನೀವೇನು ಇದನ್ನು ಹಾಕ್ತಿರಲ್ವ, ಧೂಪ ಹಾಕ್ತಿರಲ್ವ, ಸೊ ಅದರಲ್ಲೇ ಹಾಕಿದರೆ ತುಂಬ ಸ್ಮೆಲ್ ಬರುತ್ತೆ. ಅದು ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರೋದು. ಮನೆಯೆಲ್ಲ ಬಂದು ನೆಗೆಟಿವ್ ಎನರ್ಜಿ ಏನಾದ್ರು ಇತ್ತು ಅಂತ ಹೇಳಿದರೆ ಹೋಗುತ್ತೆ. ಸೊ ಅದನ್ನು ದೀಪದಲ್ಲಿ ಸಹ ಹಾಕ್ತಾರೆ ಜಾವದ್ ಪೌಡ್ರನ್ನ. ಮತ್ತು ಕುಬೇರ ಕುಂಕುಮ ಅಂತ ಬರುತ್ತೆ. ಸೊ ಅದು ಗ್ರೀನ್ ಕಲರ್ ಇರುತ್ತೆ, ಅದನ್ನು ಲಕ್ಷ್ಮಿಗೆ ಹಚ್ತಾರೆ. ಸೊ ಇಷ್ಟು ವಸ್ತುಗಳನ್ನು ನೀವು ತೊಗೋಬೋದು. ಇದು ಯಾವುದು ಕಾಸ್ಟ್ಲಿ ಇರೋವಂಥದ್ದೇನಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ನಾವು 108 ತೊಗೋಬೇಕು ಅಂತ ಏನಿಲ್ಲ, 5 ತೊಗೊಂಡ್ರೂ ಆಗುತ್ತೆ. ಸೊ ಇಷ್ಟನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಬೋದು. ಅದನ್ನು ನಾವು ಲಕ್ಷ್ಮಿ ಕೂರಿಸ್ಬಿಟ್ಟೆ ಮಾಡಬೇಕಂತೇನಿಲ್ಲ, ಕಳಸ ಇಡಬೇಕಂತೇನಿಲ್ಲ. ಕಳಸ ಇಡೋ ಪದ್ಧತಿ ಇರೋರಿದ್ರೆ ಇಡ್ಬೋದು, ಅಥವಾ ನಾವು ಫೋಟೋದ ಮುಂದೆ ಇದನ್ನೆಲ್ಲ ಇಟ್ಟು ಮಾಡ್ಬೋದು. ಇಲ್ಲ ಇದೆಲ್ಲ ಇಡೋಕ್ಕಾಗಿಲ್ಲ ಅಂದರೆ ನಾನು ಸಿಂಪಲ್ ಹೂವು ಹಾಕಿ ಮಾಡ್ತೀನಿ ಅಂತ ಹೇಳಿದ್ರು ಹೂವು ಹಾಕಿ ಸಹ ಮಾಡ್ಬೋದು. ಆದರೆ ಈ ಒಂದು ಶುಕ್ರವಾರದ ಪೂಜೆ ಫಲಗಳು ತುಂಬ ವಿಶೇಷವಾಗಿದೆ, ತುಂಬ ವಿಶೇಷವಾದ ಫಲನೂ ಸಹ ಕೊಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ, ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀವಲ್ವ. ಸೊ ಹೊಸಲಿಗೆ ಬಂದು ನಾವು ಹೊಸಲಿನ ಮೇಲ್ಗಡೆ ರಂಗೋಲಿಯನ್ನು ಹಾಕಬೇಕು, ಮತ್ತು ಹೊಸಲನ್ನು ನೀಟಾಗಿ ಒರೆಸಿರಬೇಕು. ಯಾವುದೇ ಕಾರಣಕ್ಕೂ ತುಂಬ ಜನ ನಾನು ನೋಡಿದ್ದೀನಿ, ಕುಂಕುಮನ ಬಂದು ಅರಿಶಿನ ಕುಂಕುಮನ ಒಳಗಡೆ ಬಾಗಿಲಲ್ಲಿ ಕೂತ್ಕೊಂಡು ಹಚ್ತಾರೆ. ಸೊ ಆ ತಪ್ಪನ್ನು ಮಾಡಬೇಡ್ರಿ. ಬಾಗಿಲು, ಅರಿಶಿನ ಕುಂಕುಮ ಇದೆಲ್ಲ ಬಂದು ನಾವೇನು ಹೀಗೆ ಮಾಡ್ತಾ ಇರೋದಲ್ಲ, ಇಂದಿನ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋದಿದೆ. ಸೊ ನಾವು ಹೊರ್ಗಡೆಯಿಂದನೇ ಬಾಗಿಲನ್ನು ಒರೆಸ್ಬೇಕು, ಹೊರ್ಗಡೆಯಿಂದನೇ ಅರಿಶಿನ ಕುಂಕುಮನ ಹಚ್ಚಬೇಕು. ಸೊ ಇದನ್ನು ಮರಿಬೇಡ್ರಿ. ಇವಾಗೆಲ್ಲ ಕಾಲ ಬದಲಾದಂತೆ ಜನ ಏನಂದರೆ ಅವ್ರೇನು ಮಾಡ್ತಾರೋ ಅದೇ ಸರಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ ಅದೇ ಟ್ರೆಂಡ್, ಅವ್ರು ಏನು ಮಾಡ್ತಾರೋ ಅದೇ ಇದಾಗಿರುತ್ತೆ. ಯಾರಿಗೋ ಏನೋ ಒಂದು ಒಲ್ದು ಬಂದಿರುತ್ತೆ ಅಂದರೆ ಎಲ್ಲರಿಗೂ ಒಲ್ದು ಬರೋದಿಲ್ಲ. ಸೊ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರೋದು ಏನಿದೆ ನಾವು ಅದನ್ನು ನೋಡಬೇಕು. ಸುಮ್ಮನೆ ಯಾರದ್ದೋ ನೋಡಿಬಿಟ್ಟು ನಾವು ಮಾಡಬೇಕಂತ ಏನಿಲ್ಲ. ಸೊ ಮನೆಯ ಹೊರಗಡೆಯಿಂದನೇ ನಾವು ಅರಿಶಿನ ಕುಂಕುಮವನ್ನು ಬಾಗಿಲಿಗೆ ಹಚ್ಚಬೇಕು. ಬಾಗಿಲ ಹೊಸರ ಮೇಲೆ ರಂಗೋಲಿಯನ್ನು ಹಾಕಬೇಕು. ಮತ್ತು ಅದಾದಮೇಲೆ ಪ್ರತಿ ಈ ಒಂದು ಆಷಾಢ ಮಾಸ ಮುಗಿಯೋವರೆಗೂ ಪ್ರತಿನಿತ್ಯ ರಂಗೋಲಿಯನ್ನು ಹಾಕೋದನ್ನು ಮರಿಬೇಡ್ರಿ. ಸೊ ನಾವು ರಂಗೋಲಿಯನ್ನು ಹಾಕಿ ನಾವು ಹೇಗೆ ಬಾಗಿಲು ನೀಟಾಗಿ ಇಟ್ಕೊತೀವೋ ಸೊ ಲಕ್ಷ್ಮಿನ ನಾವು ಆ ರೀತಿಯಾಗಿ ಆಹ್ವಾನ ಮಾಡ್ದಂಗೆ ಅಂತ ಹೇಳ್ತೀನಿ. ಸೊ ನಾನು ಇದ್ರ ಬಗ್ಗೆ ಏನು ದೊಡ್ಡ ಪಂಡಿತರೇನಲ್ಲ, ಸೊ ಗೊತ್ತಿರೋಷ್ಟು ವಿಚಾರನ ನಾವೇನು ಮಾಡ್ತಾ ಇದ್ದೀವಿ, ಸೊ ಇವಾಗಿನ ಟ್ರೆಂಡಲ್ಲಿ ಏನು ಮಾಡ್ತಾ ಇದ್ದಾರೆ ಜನ, ಸೊ ಅದರಲ್ಲೂ ನಾವು ಯಾವ ರೀತಿಯಾಗಿ ಸರಳವಾಗಿ ನಾವು ಮಾಡ್ಕೋಬೋದು ಅನ್ನೋ ಒಂದು ಪೂಜಾ ವಿಧಾನನ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಹೇಗೆ ಮಾಡ್ತೀರೋ, ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾರೋ ಸೊ ನೀವು ಅದನ್ನೇ ನಡೆಸ್ಕೊಂಡು ಬನ್ನಿ. ಯಾರೋ ಏನೋ ಹೇಳಿದ್ದಾರೆ, ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡಬೇಕಂತೇನಿಲ್ಲ. ಬಟ್ ಮಾಡಿ, ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ದೇವ್ರ ಫೋಟೋಗಳು ಅಂತ ಇರುತ್ತೆ. ಆ ಫೋಟೋಕ್ಕೆ ನಾವು ಭಕ್ತಿಯಿಂದ ಒಂದು ಹೂನಿಟ್ಟು ಕೇಳ್ಕೊಂಡ್ರೂ ದೇವ್ರು ಕೊಡ್ತಾರೆ. ನಾವು ಹೀಗೇ ಮಾಡಬೇಕಂತ ಯಾವ ದೇವ್ರನ್ನು ಹೇಳಿರೋದಿಲ್ಲ. ಇಲ್ಲ ನೀನು ನನಗೆ ಹೂ ಕಡಿಮೆ ಹಾಕಿದ್ಯಾ, ನಾನು ನಿನಗೆ ಒಲಿಯೋದಿಲ್ಲ ಅಂತಲೂ ದೇವ್ರು ಬಂದು ಹೇಳೋದಿಲ್ಲ. ಇಲ್ಲ ನಾನು ಜಾಸ್ತಿ ಹೂವು ಹಾಕಿದ್ದಾರೆ ದೀಪವ್ರು, ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತಲೂ ಹೇಳೋದಿಲ್ಲ. ಸೊ ಯಾರದೇ ಒಂದು ದೇವ್ರ ಮೇಲೆ ಭಕ್ತಿ ಅನ್ನೋದೇನಿದೆಯಲ್ವ, ಅದು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನಾವು ಹೇಗೆ ಪೂಜೆ ಮಾಡ್ತೀವಿ, ನಾವು ಹೇಗೆ ಸಮಾಧಾನವಾಗಿ ಪೂಜೆಯನ್ನು ಮಾಡ್ತೀವಿ, ನಾವು ಹೇಗೆ ಬೇಡ್ಕೊಳ್ತೀವಿ, ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ದೇವ್ರುಗಳು ಒಲಿಯೋಂಥದ್ದಿದೆ. ಬಿಟ್ಟರೆ ನಾವು ದೇವರಿಗೆ ಅಷ್ಟೈಶ್ವರ್ಯ ಹಾಕೋದ್ರಿಂದ ನಮಗೆ ದೇವ್ರು ಒಲಿಯೋದಿಲ್ಲ. ಖಂಡಿತವಾಗ್ಲೂ ಇದನ್ನು ಯಾರೂ ಭಾವಿಸ್ಬೇಡ್ರಿ ಆ ಥರ.
ಸೊ ಹೋಪ್ ಇವತ್ತು ನಾನು ಹೇಳಿರ್ತಕ್ಕಂಥ ಈ ಒಂದು ವಿಚಾರ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿತ್ತು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ.